ಇನ್ನು ಮಂಡ್ಯದ ಕೆರಗೋಡುವಿನಲ್ಲಿ ಹನುಮಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಧ್ವಜ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಮನೆ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಿಸುವ ಅಭಿಯಾನವನ್ನು ಆರಂಭ ಮಾಡ್ತಾ ಇದೆ ಬಿಜೆಪಿ. ಮನೆ ಮನೆಗಳಿಗೆ ಕೇಸರಿ ಧ್ವಜ ನೀಡುವ ಮೂಲಕ ಬಿಜೆಪಿ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ನೀವು ಒಂದು ಕಡೆ ಹನುಮಧ್ವಜವನ್ನು ತೆರವುಗೊಳಿಸಿದರೆ ನಾವು ಮನೆ ಮನೆಗಳ ಮೇಲೆ ಹನುಮಧ್ವಜವನ್ನು ಹಾರಿಸ್ತೀವಿ ಅಂತ ಈಗಾಗಲೇ ಕೆರಗೋಡಿನಲ್ಲಿ 3 ದಿನಗಳ ಹಿಂದೆ ಇದನ್ನು ಶುರು ಮಾಡಿಬಿಟ್ಟಿದ್ದಾರೆ. ಬಟ್ ಉಳಿದ ಗ್ರಾಮಗಳಲ್ಲೂ ಕೂಡ, ಮಂಡ್ಯ ಜಿಲ್ಲೆಯ ಉಳಿದ ಗ್ರಾಮಗಳಲ್ಲೂ ಕೂಡ ಈ ಅಭಿಯಾನವನ್ನು ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಹನುಮಧ್ವಜವನ್ನು ಖುದ್ದು ನಾವೇ ವಿತರಣೆ ಮಾಡ್ತೀವಿ, ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ, ಅವರವರ ಮನೆಗಳ ಮೇಲೆ ಹನುಮಧ್ವಜ ಹಾರಿಸುವಂತೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಅಂತ ಇವತ್ತಿನಿಂದ ಅವರು ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ. ಇದು ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ, ಇದನ್ನು ರಾಜ್ಯಾದ್ಯಂತ ಅಭಿಯಾನ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಕೂಡ ಹಾಕ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ಬಿಜೆಪಿ ಅವರ ಅಭಿಯಾನ ಹೇಗೆ ಆರಂಭ ಆಗಿದೆ, ಹೇಗೆ ನಡೀತಾ ಇದೆ, ಇದಕ್ಕೆ ಜನರ ರೆಸ್ಪಾನ್ಸ್ ಹೇಗಿದೆ? ಅರವಿಂದ್, ಇಂದು ಕೂಡ ಇಷ್ಟೊತ್ತಾಗಲೇ ಅಭಿಯಾನ ಆರಂಭವಾಗಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಇನ್ನು ಕೆರಗೋಡಿನಲ್ಲಿ ಬಿಜೆಪಿಯ ಧ್ವಜದ ಒಂದು ಅಭಿಯಾನ ಇನ್ನೂ ಆರಂಭವಾಗಿಲ್ಲ. ಏನು ಹನುಮ ಧ್ವಜದ ವಿವಾದ ಏನಾಯಿತು, ಆ ನಿಟ್ಟಲ್ಲಿ ಧ್ವಜವನ್ನು ಕೆಳಗಿಳಿಸ್ತಾರೆ ಪೊಲೀಸ್ ಮತ್ತು ಜಿಲ್ಲಾಡಳಿತ. ಆ ನಿಟ್ಟಲ್ಲಿ ಅದಕ್ಕೆ ಒಂದು ಪ್ರತಿರೋಧವಾಗಿ ಮತ್ತು ಅಭಿಯಾನದ ಪೂರಕವಾಗಿ ಬಿಜೆಪಿ ಇಂದು ಕೆರಗೋಡಿನಲ್ಲಿ ಅಭಿಯಾನವನ್ನು ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರು ಮನೆ ಮನೆ ಮೇಲೆ ಬಾವುಟಗಳನ್ನು ಆರಿಸಿದ್ದಾರೆ. ಅಂದರೆ ಹನುಮನ ಮತ್ತು ಹನುಮನ ಧ್ವಜ ಆಗ್ಬೋದು ಮತ್ತು ಕೇಸರಿ ಧ್ವಜಗಳನ್ನು ಈಗಾಗಲೇ ಸಾಕಷ್ಟು ಜನರು ಕೆರಗೋಡಿನಲ್ಲಿ ಆರಿಸಿರುವಂಥದ್ದು. ಅದೇ ರೀತಿಯಾಗಿ ಯಾರ್ಯಾರ ಮನೆ ಮೇಲೆ ಕೇಸರಿ ಧ್ವಜಗಳು ಇಲ್ಲ, ಆ ನಿಟ್ಟಿನಲ್ಲಿ ಅವರ ಮನೆ ಮೇಲ್ಗಡೆ ಕೇಸರಿ ಧ್ವಜವನ್ನು ಆರಿಸೋ ನಿಟ್ಟಲ್ಲಿ, ಅವರ ಮನೆಗಳಿಗೆ ಕೇಸರಿ ಧ್ವಜವನ್ನು ಕೊಡೋ ನಿಟ್ಟಲ್ಲಿ ಬಿಜೆಪಿ ಇವತ್ತು ಧ್ವಜ ಅಭಿಯಾನವನ್ನು ಮಾಡ್ತಾ ಇದೆ. ಜೊತೆಗೆ ಇಡೀ ಮಂಡ್ಯ ಜಿಲ್ಲಾದ್ಯಂತಲೂ ಕೂಡ ಈ ಒಂದು ಅಭಿಯಾನವನ್ನು ಮುಂದುವರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಾಕೊಂಡಿರುವಂಥದ್ದು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಐಂದ್ರೇಶ್ ಅವರ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆರಗೋಡಿನಲ್ಲಿ ಈ ಒಂದು ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಅಭಿಯಾನಕ್ಕೆ ಯಾವ ರೀತಿ ಜನಸ್ಪಂದನೆ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ಚುನಾವಣೆ ಮುಂದಿಟ್ಕೊಂಡು ಬಿಜೆಪಿ ನಡೆಸ್ತಾ ಇರ್ತಕ್ಕಂಥ ಈ ಅಭಿಯಾನಕ್ಕೆ ಜನರು ಸ್ಪಂದಿಸ್ತಾರಾ ಇಲ್ವಾ ಕಾದ್ ನೋಡೋಣ.